ಅದು ಬಿಟ್ಟಿರೋ ನನಗೆ ನಾನು ಒಂದು ಮಾತನ್ನು ಇವತ್ತು ಹೇಳಿರ್ತೀನಿ ನಿಮ್ಮ ಮುಂದೆ ಸ್ಪಷ್ಟೀಕರಿಸಿ. ಈ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥವನೇ ದೇವರಾಜೇಗೌಡ, ಇದೆಲ್ಲ ಅನುಮಾನ ಇಟ್ಕೋಬೇಡಿ. ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ. ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ SIT ಅವರು ಏನು ಮಾಡಿದಾರೋ, ಅವರು ಪೊಲೀಸ್ ಬಳಕೆಯಲ್ಲಿ ಇವರು ಲಾಯರ್ ಸಾಹೇಬ್ರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಹತ್ತು ಹೇಳ್ತಾರಲ್ಲಿ. ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ. ಯಾರು ನೋಡಿ, ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ, ಇದನ್ನ ಹಂಚಿಕೆದಾರರು ಯಾರು ಅನ್ನೋದನ್ನು ಸಹಿತ ಬಯಲಿಗೆಳಿಬೇಕು. ನೇರವಾಗಿ ಇದನ್ನೆಲ್ಲ ಎಳಿಬೇಕು. ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕಾಗಲಿ, ನನಗಾಗಲಿ, DK ಶಿವಕುಮಾರ್ ಅವ್ರಿಗಾಗಲಿ, ನನಗಾಗಲಿ ಈ ವಿಚಾರ ಯಾವುದರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ. ಆಮೇಲೆ ನಾವೆಲ್ಲ ಬೋರಿಂಗ್ ಕ್ಲಬ್ಗೆ ಹೋಗಿ ಅಲ್ಲಿ ಹೆಚ್ಚು ಕಡಿಮೆ 4 ವರ್ಷ ಆಗಿರಬೇಕು. ಬೋರಿಂಗ್ ಕ್ಲಬ್ಗೆ ಹೋಗಿ ನಾನು 4 ವರ್ಷ ಆಗಿದೆ. ಪರ್ಮನೆಂಟಾಗಿ ಏನಾರು ನಾವು ಬಂದರೆ ಈ ಹೋಟ್ಲಲ್ಲಿ ಇರ್ತೀವಿ. ಇಲ್ಲಾಂದ್ರೆ MG ರೋಡ್ನಲ್ಲಿ ನಮ್ಮದೊಂದು ಸ್ನೇಹಿತರದ್ದು ಬಟ್ಟೆ ಅಂಗಡಿ ಇದೆ, ಅಲ್ಲೇ ಕುಳಿತು ಯಾರ್ದಾರ ಕರೆಯೋದು ಮಾಡೋದು. ಇವನು ಭೇಟಿ ಮಾಡಿದ್ದು ಅಲ್ಲೇನೆ ಫಸ್ಟ್. ನಾನು ಅದಕ್ಕೂ ಎಲ್ಲ ಸಿಂಪಡಿಸ್ಬಿಟ್ಟು ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ. ನಾವು ಇನ್ನೊಂದ್ಸರಿ ಹೋಗಿ ಕೂತ್ಕೋಬೇಕಾದ್ರೆ ಅದು ಮಲಿನ ಆಗಬಾರ್ದು ಅಂತ ಹೇಳಿದ್ದೀನಿ. ಇಂಥ ಮನುಷ್ಯರಿದ್ದಾರೆ. ಇನ್ನೇನಾರ ಇದ್ರು ಕೇಳ್ಬೋದು ನೀವು. ಅಲ್ಲ ಸರ್, ನೀವು ಅಂದ್ರೆ ಫಸ್ಟ್ ನನ್ ಪರಿಚಯನೇ ಇರ್ಲಿಲ್ಲ, ಅವತ್ತೇ ಮಾತನಾಡಿದ್ದು ಅಂತಂದ್ರೆ ಈಗ ಹೇಳ್ತೀರಿ ಅಲ್ಲಿ ಅಂಗಡಿ ಕರ್ಸ್ಕೊಂಡಿದ್ದೆ ಅಂತ ಹೇಳಿ. ನಾನು ನಿಮಗೆ ಸ್ಪಷ್ಟ ನನಗೆ ಅರ್ಥ ಅಲ್ಲ. ನೀವು ಮುಂಚೆ ಫೋನಲ್ಲೇ ಮಾತನಾಡಿದ್ದು ನಾನು ಫಸ್ಟ್ ಟೈಮ್. ನಾನು ಒಂದು ನಿಮಿಷ ತಮಗೆ ಅರ್ಥ ಮಾಡಿಕೊಡಿ. 29ನೇ ತಾರೀಕೆ ನನ್ನ ಲೈಫಲ್ಲಿ ದೇವರಾಜೇಗೌಡ ಅಂತ ಫೋನಲ್ಲಿ ಮಾತಾಡಿದ್ದು. 29ನೇ ತಾರೀಕೆ ಅಂಗಡಿಗೆ ಬಂದಿದ್ದವನು. ಈ ತಿಂಗಳು ರೀ, ಮೊನ್ನೆ. ನೀವು ಕರೆಕ್ಟಾಗಿ ಯಾರ ಕಳೆದ ಪ್ರೆಸ್ ಮೀಟ್ಗಳಿಗೆ ಬರದೇ ಇದ್ರೆ ಆ ಮಾಹಿತಿ ತಗೊಳ್ಳಿ. 29ನೇ ತಾರೀಕು 4ನೇ ಇದು 5ನೇ ತಿಂಗಳಲ್ವಾ, 4ನೇ ಏಪ್ರಿಲ್ 29ಕ್ಕೆ ಬಿಟ್ರೆ ನನಗೆ ದೇವರಾಜೇಗೌಡ ಪರಿಚಯ ಇಲ್ಲ. ಇದು ಸ್ಪಷ್ಟ ಮಾಡಿ. ಅವತ್ತಾದ್ಮೇಲೆ 2ನೇ ದಿವಸ ಇಲ್ಲಿ ಬಂದ ಈ ಹೋಟ್ಲಿಗೆ. ನೋಡಿ, ನಾನು ಅದಕ್ಕೆ ನೀವೇನೋ ಬರ್ಕೊಂಬಂದಿ. 26ನೇ ತಾರೀಕು ಎಲೆಕ್ಷನ್ ಆಗುತ್ತೆ. 29ನೇ ತಾರೀಕು ದೇವರಾಜೇಗೌಡನ ಭೇಟಿ ಆಯ್ತದೆ. ಅದೇ MG ರೋಡ್ನಲ್ಲಿ ಭೇಟಿ ಆಗ್ತಕ್ಕಂಥದ್ದು. ನಾನು ಇಲ್ಲಿರ್ತೀನಿ ಬಾ ಅಂದೆ. ಆಮೇಲೆ ನಾನು ಮಧ್ಯಾಹ್ನ ಸಿಗ್ತೀನಿ ಅಂದಾಗ ಮಧ್ಯಾಹ್ನ ನಾನು MG ರೋಡ್ ಕಡೆ ಇರ್ತೀನಿ, ನೀನು ಅಲ್ಲೇ ಬಾಪ್ಪ ಅಂದೆ. ನಾನು ಅಲ್ಲಿ ಒಂದು ನಮ್ಮ ಸ್ನೇಹಿತರ ಅಂಗಡಿ ಇದೆ, ಅದು ಟೈಲರಿಂಗ್, ದೊಡ್ಡ ಟೈಲರಿಂಗ್ ಕಂಪನಿ. ಅಲ್ಲಿ ಮಧ್ಯೆ ಒಂದು ಹಾಲ್ ಇದೆ. ಹಾಲ್ ಆದ್ಮೇಲೆ ಸಪ್ರೇಟಾಗಿ ಕೂತ್ಕೊಂಡ್ರೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ಮಾತು ಗೀತ ಆಡೋಕ್ಕಿಲ್ಲ. ಯಾರು ಕರಿಬೇಕಾದ್ರೆ ಅಲ್ಲೇ ಕರೆದು ಮಾತಾಡ್ತೀವಿ. ಅಲ್ಲಿಗೆ ಅವನು ಬಂದಿದ್ದ. ಅದು ಬಿಟ್ಟರೆ ಇನ್ನೆಲ್ಲಿಯೂ ಅವನು ಭೇಟಿ ನಮಗಿಲ್ಲ. ಇದು ಸ್ವಲ್ಪ ಸ್ಪಷ್ಟ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.